Production function, meaning the transformation of input into output is called production. Production refers to producing goods and services. Production is a function of land, labor, capital and organization. ಫ್ರೆಂಡ್ಸ್, ನಾವು ಹಿಂದಿನ ವಿಡಿಯೋ ಒಳಗೆ ಕನ್ಸ್ಯೂಮರ್ ಸರ್ಪ್ಲಸ್ ಬಗ್ಗೆ ಓದಿದೆವು. ಇವತ್ತಿನ ವಿಡಿಯೋ ಒಳಗೆ ನಾವು ಪ್ರೊಡಕ್ಷನ್ ಫಂಕ್ಷನ್ ಬಗ್ಗೆ ಓದಮಿ. ಇದು ನೆಕ್ಸ್ಟ್ ಚಾಪ್ಟರ್ ಅದ. ಇಲ್ಲಿ ಪ್ರೊಡಕ್ಷನ್ ಫಂಕ್ಷನ್ ಅಂದ್ರೆ ಏನಂತ ನೋಡಮಿ. ಫಸ್ಟ್ ನಾವು ಪ್ರೊಡಕ್ಷನ್ ಅಂದ್ರೆ ಏನು ಅಂತ ಹೇಳಿ ನೋಡೋಣ, ಮತ್ತು ಅದ್ರದ್ದು ಫಂಕ್ಷನ್ಸ್ ಏನವ ಅಂತ ಹೇಳಿ ನೋಡೋಣ. ಪ್ರೊಡಕ್ಷನ್ ಮೀನಿಂಗ್ ಇಲ್ಲಿ ಅಂತ ಕೊಟ್ಟಾರ, ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಇನ್ಪುಟ್ ಇಂಟು ಔಟ್ಪುಟ್ ಈಸ್ ಕಾಲ್ಡ್ ಪ್ರೊಡಕ್ಷನ್. ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ಕನ್ವರ್ಜನ್. ದ ಕನ್ವರ್ಜನ್ ಆಫ್ ಇನ್ಪುಟ್ ಇಂಟು ಔಟ್ಪುಟ್ ಈಸ್ ಕಾಲ್ಡ್ ಪ್ರೊಡಕ್ಷನ್. ನಾವು ಇನ್ಪುಟ್ದಿಂದ ಔಟ್ಪುಟ್ ತೆಗಿತಿದ್ದೇವಲ್ಲ, ಅದಕ್ಕೆ ಪ್ರೊಡಕ್ಷನ್ ಅಂತ ಕರೀತಾರೆ. ನಾವು ರಾ ಮಟೀರಿಯಲ್ಸ್ಲಿಂತ ಫಿನಿಶ್ ಗೂಡ್ ರೆಡಿ ಮಾಡ್ತಿದ್ದೇವಲ್ಲ, ಅದಕ್ಕೆ ಪ್ರೊಡಕ್ಷನ್ ಅಂತ ಕರೀತಾರೆ. ರಾ ಮಟೀರಿಯಲ್ಸ್ ಅಂದ್ರೆ ಕಚ್ಚಾ ವಸ್ತುಗಳು. ಆ ಕಚ್ಚಾ ವಸ್ತುಗಳನ್ನು ತಗೊಂಡು ನಾವೇನು ಮಾಡ್ತಿದ್ದೆವು, ಫಿನಿಶ್ ಗೂಡ್ಸ್ ರೆಡಿ ಮಾಡ್ತಿದ್ದೆವು. ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಇನ್ಪುಟ್ ಇಂಟು ಔಟ್ಪುಟ್ ಈಸ್ ಕಾಲ್ಡ್ ಪ್ರೊಡಕ್ಷನ್. ಅಂದ್ರೆ ದ ಕನ್ವರ್ಜನ್ ಆಫ್ ಇನ್ಪುಟ್ ಇಂಟು ಔಟ್ಪುಟ್ ಈಸ್ ಕಾಲ್ಡ್ ಪ್ರೊಡಕ್ಷನ್. ಇನ್ಪುಟ್ದಿಂದ ಔಟ್ಪುಟ್ ಮಾಡೋದಕ್ಕೆ ನಾವು ಪ್ರೊಡಕ್ಷನ್ ಅಂತ ಕರಿತಿದ್ದೆವು. ಪ್ರೊಡಕ್ಷನ್ ರೆಫರ್ಸ್ ಟು ಪ್ರೊಡ್ಯೂಸಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಹೇಳ್ತದಂದ್ರೆ, ಪ್ರೊಡಕ್ಷನ್ ರೆಫರ್ಸ್ ಟು ಪ್ರೊಡ್ಯೂಸಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಪ್ರೊಡಕ್ಷನ್ ಅಂದ್ರೆ ಪ್ರೊಡ್ಯೂಸಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಗೂಡ್ಸ್ ಮತ್ತು ಸರ್ವಿಸಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಪ್ರೊಡಕ್ಷನ್ ಅಂತ ಕರೀತಾರೆ. ಇದು ಸೆಕೆಂಡ್ ಪಾಯಿಂಟ್ ಹೇಳ್ತದೆ. ಪ್ರೊಡಕ್ಷನ್ ಈಸ್ ಎ ಫಂಕ್ಷನ್ ಆಫ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್ ಇವು ಪ್ರೊಡಕ್ಷನ್ದು ಫಂಕ್ಷನ್ಸ್ಗಳು. ಶಾರ್ಟ್ ಆಗಿ ಹೇಳಬೇಕಂದ್ರೆ, ನಾವು ಇನ್ಪುಟ್ದಿಂದ ಔಟ್ಪುಟ್ ತೆಗಿತೀವಿ ನೋಡು, ಅದಕ್ಕೆ ಪ್ರೊಡಕ್ಷನ್ ಅಂತ ಕರೀತಾರೆ. ಇಲ್ಲ ಅಂದ್ರೆ ನಾವು ಗೂಡ್ಸ್ಗಳು ರೆಡಿ ಮಾಡ್ತಿದ್ದೇವಲ್ಲ, ಅದಕ್ಕೆ ಪ್ರೊಡಕ್ಷನ್ ಅಂತ ಕರೀತಾರೆ. ಇಲ್ಲ ಅಂದ್ರೆ ಇಲ್ಲಿ ಪ್ರೊಡಕ್ಷನ್ ಅಂದ್ರೆ ಏನಪ್ಪ ಅಂದ್ರೆ, ಅದು ಪ್ರೊಡಕ್ಷನ್ ಅನ್ನೋದು ಫಂಕ್ಷನ್ ಆಫ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್. ಪ್ರೊಡಕ್ಷನ್ದು ಯಾವ್ಯಾವ ಫಂಕ್ಷನ್ಸ್ ಅವ ಅಂದ್ರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್. ಅಂದ್ರೆ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಇವೆಲ್ಲ ಫಂಕ್ಷನ್ಸ್ಗಳು ಇರ್ತಾವೆ. ಪ್ರೊಡಕ್ಷನ್ದು ಇವು ಫಂಕ್ಷನ್ಸ್ ಅವ. ನಾವು ಯಾವುದೇ ಗೂಡ್ ರೆಡಿ ಮಾಡ್ಬೇಕಂದ್ರೆ ಅಲ್ಲಿ ಲ್ಯಾಂಡ್ ಇರಬೇಕು, ಲೇಬರ್ ಇರಬೇಕು, ಕ್ಯಾಪಿಟಲ್ ಮತ್ತು ಆರ್ಗನೈಸೇಷನ್. ಲ್ಯಾಂಡ್ ಅಂದ್ರೆ ಭೂಮಿ, ಲೇಬರ್ ಅಂದ್ರೆ ವರ್ಕರ್ಸ್ ಕೆಲಸ ಮಾಡೋರು, ಕ್ಯಾಪಿಟಲ್ ಅಂದ್ರೆ ಬಂಡವಾಳ ದುಡ್ಡು, ಮತ್ತು ಆರ್ಗನೈಸೇಷನು ಇರಬೇಕು. ಇವೆಲ್ಲ ಇದ್ದರೆ ನಾವು ಏನು ಮಾಡ್ಬೋದು ಅಂದ್ರೆ ಒಂದು ಪ್ರಾಡಕ್ಟ್ ರೆಡಿ ಮಾಡ್ಬೋದು. ಈಗ ನಾವು ಪ್ರೊಡಕ್ಷನ್ ಫಂಕ್ಷನ್ ಅಂದ್ರೆ ಏನಂತ ಹೇಳೋಣ. ಪ್ರೊಡಕ್ಷನ್ ಫಂಕ್ಷನ್, ದ ಟೆಕ್ನಾಲಜಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಈಸ್ ಕಾಲ್ಡ್ ಪ್ರೊಡಕ್ಷನ್ ಫಂಕ್ಷನ್. ಟೆಕ್ನಾಲಜಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಅಂದ್ರೆ ನಾವು ಗೂಡ್ಸ್ ರೆಡಿ ಮಾಡ್ತಿದ್ದೇವಲ್ಲ, ಇನ್ಪುಟ್ದಿಂದ ಔಟ್ಪುಟ್ ತೆಗೆಯೋವರೆಗೂ ನಾವು ಯಾವುದು ಟೆಕ್ನಾಲಜಿ ಯೂಸ್ ಮಾಡ್ತಿದ್ದೆವು ಅದಕ್ಕೆ ಪ್ರೊಡಕ್ಷನ್ ಫಂಕ್ಷನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನಾವು ಗೂಡ್ಸ್ ರೆಡಿ ಮಾಡೋ ಸಲಿಂದ ನಾವು ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದೆವು. ಟೆಕ್ನಾಲಜಿ ಅಂದ್ರೆ ಇಲ್ಲಿ ಲೇಬರ್ಗಳು ಯೂಸ್ ಮಾಡ್ತಿದ್ದೆವು, ಏನು ಮಷಿನರಿ ಯೂಸ್ ಮಾಡ್ತಿದ್ದೆವು. ಇಲ್ಲಿ ಟೆಕ್ನಾಲಜಿ ಅಂದ್ರೆ ಲೇಬರ್ ಮತ್ತು ಮಷಿನರಿ. ನಾವು ಲೇಬರ್ಗಳು ಹೆಚ್ಚಿಗೆ ತೊಗೊಂಡು ಗೂಡ್ಸ್ ರೆಡಿ ಮಾಡ್ತಿದ್ದೆವು, ಇಲ್ಲ ಮಷಿನರಿಲಿಂತ ನಾವು ಹೆಚ್ಚಿಗೆ ಗೂಡ್ಸ್ ರೆಡಿ ಮಾಡ್ತಿದ್ದೆವು ಅನ್ನೋದು ಪ್ರೊಡಕ್ಷನ್ ಫಂಕ್ಷನ್ ಹೇಳ್ತದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ರೊಡಕ್ಷನ್ ಫಂಕ್ಷನ್ ಅಂದ್ರೆ ನಾವು ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದೆವು, ಲೇಬರ್ಗಳಿಗೆ ಹೆಚ್ಚಿಗೆ ಯೂಸ್ ಮಾಡ್ತಿದ್ದೆವು, ಏನು ನಾವು ಮಷಿನರಿ ಹೆಚ್ಚಿಗೆ ಯೂಸ್ ಮಾಡ್ತಿದ್ದೆವು. ಲೇಬರ್ಗಳು ಯೂಸ್ ಮಾಡಿ ನಾವು ಪ್ರಾಡಕ್ಟ್ ರೆಡಿ ಮಾಡ್ಲತ್ತಿದ್ದೆವು ಅಂದ್ರೆ ಅದಕ್ಕೆ ಲೇಬರ್ ಇಂಟೆನ್ಸಿವ್ ಮೆಥಡ್ ಅಂತೇಳಿ ಕರಿತಿದ್ದೆವು, ಇಲ್ಲ ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ ಅಂತೇಳಿ ಕರಿತಿದ್ದೆವು. ನಾವು ಮಷಿನರಿ ಯೂಸ್ ಮಾಡಿ ಗೂಡ್ಸ್ಗಳು ರೆಡಿ ಮಾಡ್ಲತ್ತಿದ್ದೆವು ಅಂದ್ರೆ ಅದಕ್ಕೆ ಕ್ಯಾಪಿಟಲ್ ಇಂಟೆನ್ಸಿವ್ ಮೆಥಡ್ ಅಂತೇಳಿ ಕರಿತಿದ್ದೆವು, ಇಲ್ಲ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್ ಅಂತೇಳಿ ಕರಿತಿದ್ದೆವು. ಡೆಫಿನಿಷನ್, ಅಕಾರ್ಡಿಂಗ್ ಟು ವ್ಯಾಟ್ಸನ್, ಪ್ರೊಡಕ್ಷನ್ ಫಂಕ್ಷನ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಫಿಸಿಕಲ್ ಇನ್ಪುಟ್ ಆ್ಯಂಡ್ ಫಿಸಿಕಲ್ ಔಟ್ಪುಟ್ ಆಫ್ ಎ ಫರ್ಮ್. ವ್ಯಾಟ್ಸನ್ ಅವ್ರು ಏನು ಹೇಳ್ತಾರಂದ್ರೆ, ಪ್ರೊಡಕ್ಷನ್ ಫಂಕ್ಷನ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಫಿಸಿಕಲ್ ಇನ್ಪುಟ್ ಆ್ಯಂಡ್ ಫಿಸಿಕಲ್ ಔಟ್ಪುಟ್ ಆಫ್ ಎ ಫರ್ಮ್. ಪ್ರೊಡಕ್ಷನ್ ಫಂಕ್ಷನ್ ಅಂದ್ರೆ ಅದು ರಿಲೇಷನ್ಶಿಪ್ ಬಗ್ಗೆ ಹೇಳ್ತದೆ. ಎದ್ರ ನಡುವಪ್ಪ ಅಂದ್ರೆ ಒಂದು ಫಿಸಿಕಲ್ ಇನ್ಪುಟ್ ಮತ್ತು ಫಿಸಿಕಲ್ ಔಟ್ಪುಟ್ ಆಫ್ ಎ ಫರ್ಮ್. ಫಾರ್ ಎಕ್ಸಾಂಪಲ್, ಫರ್ಮ್ನಾಗ ಏನು ಮಾಡ್ತಾರಪ್ಪ ಅಂದ್ರೆ, ಇಲ್ಲಿ ಫರ್ಮ್ ಅಂದ್ರೆ ಪಾರ್ಟ್ ಆಫ್ ಎ ಇಂಡಸ್ಟ್ರಿ. ಅಂದ್ರೆ ಫರ್ಮ್ ಏನದ ಅಂದ್ರೆ ಇಂಡಸ್ಟ್ರಿದೇ ಒಂದು ಪಾರ್ಟ್ ಇರ್ತದೆ, ಅದಕ್ಕೆ ಫರ್ಮ್ ಅಂತೇಳಿ ಕರೀತಾರೆ. ಫರ್ಮ್ನಾಗ ಏನು ಕೆಲಸ ಮಾಡ್ತಾರಂದ್ರೆ ಫಿಸಿಕಲ್ ಇನ್ಪುಟ್ಗಳು ಅಂದ್ರೆ ರಾ ಮಟೀರಿಯಲ್ಗಳು ಏನು ಮಾಡ್ತಾರೆ, ಕನ್ವರ್ಟ್ ಮಾಡ್ತಾರೆ ಫಿನಿಶ್ ಗೂಡ್ಸ್ನಾಗ, ಫಿಸಿಕಲ್ ಔಟ್ಪುಟ್ನಾಗ ಕನ್ವರ್ಟ್ ಮಾಡ್ತಾರೆ. ಫಿಸಿಕಲ್ ಇನ್ಪುಟ್ಗಳಿಂದ ಫಿಸಿಕಲ್ ಔಟ್ಪುಟ್ ಒಳಗೆ ಕನ್ವರ್ಟ್ ಮಾಡ್ತಾರೆ. ಇವೆರಡರ ನಡುವು ರಿಲೇಷನ್ಶಿಪ್ಪಿಗೆ ಏನಂತಾರೆ ಅಂದ್ರೆ ಪ್ರೊಡಕ್ಷನ್ ಫಂಕ್ಷನ್ ಅಂತ ಕರೀತಾರೆ. ಫಿಸಿಕಲ್ ಇನ್ಪುಟ್ ಆ್ಯಂಡ್ ಫಿಸಿಕಲ್ ಔಟ್ಪುಟ್ ಇವೆರಡರದು ಏನು ರಿಲೇಷನ್ಶಿಪ್ ಇರ್ತದಲ್ಲ ಅದಕ್ಕೆ ಪ್ರೊಡಕ್ಷನ್ ಫಂಕ್ಷನ್ ಅಂತ ಕರೀತಾರೆ. ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ y = RLKO. ಇದು ಪ್ರೊಡಕ್ಷನ್ ಫಂಕ್ಷನ್ ಅದ. ಏನದ ಅಂದ್ರೆ y = RLKO. y ಅಂದ್ರೆ ಇಲ್ಲಿ ಔಟ್ಪುಟ್ ಮತ್ತು ಇಸ್ಕಲ್ ಟು ಇಲ್ಲಿ ಆರ್. ಇಲ್ಲಿ ಆರ್ಗಿಂತ ಹಿಂದೆ ಏನದ ಎಫ್ ಅದ. ಎಫ್ ಅಂದ್ರೆ ಏನಿಲ್ಲಿ ಫಂಕ್ಷನಲ್ ರಿಲೇಷನ್ಶಿಪ್. y =
ಫಂಕ್ಷನ್ ಬ್ರ್ಯಾಕೆಟಿಗೆ ನಾವು ಏನು ಅನ್ಬೇಕಂದ್ರೆ ಆಫ್ ಅಂತೇಳಿ ಕರಿಬೇಕು. y ಈಕ್ವಲ್ ಟು ಫಂಕ್ಷನ್ ಆಫ್ ಆರ್. ಇಲ್ಲಿ ಆರ್ ಅಂದ್ರೆ ಲ್ಯಾಂಡ್, ಮತ್ತು ಎಲ್ ಅಂದ್ರೆ ಲೇಬರ್, ಕೆ ಅಂದ್ರೆ ಕ್ಯಾಪಿಟಲ್, ಓ ಅಂದ್ರೆ ಆರ್ಗನೈಸೇಷನ್. ಇದು ಎಲ್ಲದಕ್ಕ ಕೂಡ ನಾವು ಏನಂತಿದ್ದೇವೆ ಅಂದ್ರೆ ಪ್ರೊಡಕ್ಷನ್ ಫಂಕ್ಷನ್ ಅಂತ ಕರಿತೀವಿ. ಪ್ರೊಡಕ್ಷನ್ ಫಂಕ್ಷನ್ಯಾಗ ಏನೇನು ಇನ್ವಾಲ್ವ್ ಅದ ಇಲ್ಲಿ y ಅಂದ್ರೆ ಔಟ್ಪುಟ್ ಈಕ್ವಲ್ ಟು ಆದ ಬಳಿಕ ಇಲ್ಲಿ ಏನು ನೋಡಿ ಇಷ್ಟು ಆರ್ ಎಲ್ ಕೆ ಓ ಇವಕ್ಕೆಲ್ಲ ನಾವು ಇನ್ಪುಟ್ ಅಂತ ಹೇಳಿ ಕರಿತೀವಿ. y ಅಂದ್ರೆ ಔಟ್ಪುಟ್ ಈಕ್ವಲ್ ಟು ಆದ ಬಳಿಕ ಏನು ಎಷ್ಟು ಕಡಿಯವಲ್ಲ ಆರ್ ಎಲ್ ಕೆ ಓ ಇವಕ್ಕೆಲ್ಲ ಇನ್ಪುಟ್ ಅಂತ ಹೇಳಿ ಕರಿತೀವಿ. ಇನ್ನೊಂದ್ಸಲ ಹೇಳ್ತೀನಿ, ಇಲ್ಲಿ y ಅಂದ್ರೆ ಔಟ್ಪುಟ್ ಈಕ್ವಲ್ ಟು ಎಫ್ ಅಂದ್ರೆ ಫಂಕ್ಷನಲ್ ರಿಲೇಶನ್ಶಿಪ್, ನಾವು ಬ್ರ್ಯಾಕೆಟಿಗೆ ಆಫ್ ಅಂತ ಕರಿಬೇಕು. ಔಟ್ಪುಟ್ ಈಕ್ವಲ್ ಟು ಫಂಕ್ಷನ್ ಆಫ್ ಆರ್ ಅಂದ್ರೆ ಲ್ಯಾಂಡ್, ಎಲ್ ಅಂದ್ರೆ ಲೇಬರ್, ಕೆ ಅಂದ್ರೆ ಕ್ಯಾಪಿಟಲ್, ಓ ಅಂದ್ರೆ ಆರ್ಗನೈಸೇಷನ್. ಬ್ರ್ಯಾಕೆಟ್ ಕ್ಲೋಸ್. ಆಸ್ ಸೇಡ್ ಅಬೌವ್, ಪ್ರೊಡಕ್ಷನ್ ಈಸ್ ದ ಫಂಕ್ಷನ್ ಆಫ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್. ನಾನು ನಿಮ್ಗೆ ಮೇಲೆ ಹೇಳೀನಿ, ಪ್ರೊಡಕ್ಷನ್ ಫಂಕ್ಷನ್ ಏನದಪ್ಪ ಅಂದ್ರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಅದ. ಪ್ರೊಡಕ್ಷನ್ ಮಾಡೋ ಮುಂದೆ ನಮಗೆ ಏನೇನು ಬೇಕಾಗ್ತದೆ ಅಂದ್ರೆ ಒಂದು ಲ್ಯಾಂಡ್ ಬೇಕಾಗ್ತದೆ. ಲ್ಯಾಂಡ್ ಅಂದ್ರೆ ಜಾಗ ಬೇಕಾಗ್ತದೆ ನಾವು ಏನ್ರಿ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ. ನೆಕ್ಸ್ಟ್ ಲೇಬರ್ಗಳು ಬೇಕಾಗ್ತದೆ, ಲೇಬರ್ಸ್ ಅಂದ್ರೆ ವರ್ಕರ್ಸ್. ನೆಕ್ಸ್ಟ್ ಕ್ಯಾಪಿಟಲ್ ಬೇಕಾಗ್ತದೆ, ಬಂಡವಾಳ. ನೆಕ್ಸ್ಟ್ ಆರ್ಗನೈಸೇಷನ್. ಇವೆಲ್ಲ ಇದ್ರೆ ನಾವು ಪ್ರೊಡಕ್ಷನ್ ಮಾಡ್ಬೋದು, ಇಲ್ಲಾಂದ್ರೆ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್ ಇವಕ್ಕೆಲ್ಲ ನಾವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿ ನಾವು ಕರಿತಿದ್ದೆವು. ದೇ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಫಿಕ್ಸ್ಡ್ ಫ್ಯಾಕ್ಟರ್ ಆ್ಯಂಡ್ ವೇರಿಯಬಲ್ ಫ್ಯಾಕ್ಟರ್. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್ ಕ್ಲಾಸಿಫೈ ಮಾಡ್ಯಾರ. ಫಿಕ್ಸ್ಡ್ ಫ್ಯಾಕ್ಟರ್ ಅಂತೇಳಿ ಕ್ಲಾಸಿಫೈ ಮಾಡ್ಯಾರ ಮತ್ತು ವೇರಿಯಬಲ್ ಫ್ಯಾಕ್ಟರ್ ಅಂತೇಳಿ ಕ್ಲಾಸಿಫೈ ಮಾಡ್ಯಾರ. ಜನರಲಿ ಲ್ಯಾಂಡ್ ಈಸ್ ಕನ್ಸಿಡರ್ ಆಸ್ ಎ ಫಿಕ್ಸ್ಡ್ ಫ್ಯಾಕ್ಟರ್ ಆ್ಯಂಡ್ ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್ ಆರ್ ಕನ್ಸಿಡರ್ ಆಸ್ ಎ ವೇರಿಯಬಲ್ ಫ್ಯಾಕ್ಟರ್. ನಾವು ಜನರಲ್ ಆಗಿ ಲ್ಯಾಂಡಿಗೆ ಫಿಕ್ಸ್ ಫ್ಯಾಕ್ಟರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ, ಮತ್ತು ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್ ಏನು ಮಾಡ್ತೇವೆ ವೇರಿಯಬಲ್ ಫ್ಯಾಕ್ಟರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ನಾವು ಯಾಕೆ ಲ್ಯಾಂಡಿಗೆ ಫಿಕ್ಸ್ ಫ್ಯಾಕ್ಟರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ ಅಂದ್ರೆ ಲ್ಯಾಂಡ್ ಚೇಂಜ್ ಆಗಂಗಿಲ್ಲ, ಲ್ಯಾಂಡ್ ಇದ್ದಂಗೆ ಇರ್ತದೆ. ಲೇಬರ್ಗಳು ಚೇಂಜ್ ಆಗ್ಬೋದು, ಲೇಬರ್ನಾಗ ನಾವು ಹೆಚ್ಚು ಮಾಡ್ಬೋದು ಇಲ್ಲ ಕಡಿಮೆ ಮಾಡ್ಬೋದು. ಕ್ಯಾಪಿಟಲ್ ನಾವು ರೊಕ್ಕ ಒಂದು ಸ್ವಲ್ಪ ಹೆಚ್ಚಿಗೂ ಇನ್ವೆಸ್ಟ್ ಮಾಡ್ಬೋದು ಇಲ್ಲ ಕಮ್ಮಿ ಇನ್ವೆಸ್ಟ್ ಮಾಡ್ಬೋದು. ಮತ್ತು ಆರ್ಗನೈಸೇಷನ್ ಬಿ ನಾವು ಚೇಂಜ್ ಮಾಡ್ಬೋದು. ಅದಕ್ಕೆ ನಾವು ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್ಗೆ ವೇರಿಯಬಲ್ ಫ್ಯಾಕ್ಟರ್ ಅಂತ ಹೇಳಿ ಕರಿತಿದ್ದೆವು, ಲ್ಯಾಂಡಿಗೆ ಫಿಕ್ಸ್ಡ್ ಫ್ಯಾಕ್ಟರ್ ಅಂತ ಹೇಳಿ ಕರಿತಿದ್ದೆವು. ಇವತ್ತಿನ ವಿಡಿಯೋ ಒಳಗೆ ಇಷ್ಟೇ. ಮುಂದಿನ ವಿಡಿಯೋ ಒಳಗೆ ನಾವು ಐಸೋ ಕಾನ್ಸೆಪ್ಟ್ ಅದ ಅದು ನೋಡವಿ.